ಮಾಡಿದ ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಬೇಕು. ತರಾತುರಿಯಲ್ಲಿ ಲೆಕ್ಕ ಕೊಟ್ರೆ ಸಮಾಜ ಒಪ್ಪೋದಿಲ್ಲ. 18 ವರ್ಷಗಳ ಸಂಪೂರ್ಣ ಲೆಕ್ಕ ಬೇಕು ಎಂದ ಸ್ವಾಮೀಜಿ. ಇನ್ನು ಗಲಾಟೆಯ ನಡುವೆ ಲೆಕ್ಕ ಕೊಟ್ಟ ಧರ್ಮದರ್ಶಿ. ಲೆಕ್ಕ ನೋಡಿ ಕೈ ಮಿಲಾಯಿಸುವ ಹಂತಕ್ಕೆ ಹೋದ ಭಕ್ತರು. ಕೊನೆಗೂ ಬಗೆಹರಿಯಲಿಲ್ಲ ಪಂಚಮಸಾಲಿ ಪೀಠದ ಲೆಕ್ಕದ ವಿಚಾರ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಗೆಹರಿಯದ ಹರಪೀಠದ ಲೆಕ್ಕಾಚಾರ. ಕೊನೆಗೂ ಲೆಕ್ಕ ಕೊಟ್ಟ ಧರ್ಮದರ್ಶಿ. ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಬೇಕು. ಹೀಗೆ ಕೈ ಮಿಲಾಯಿಸುತ್ತಿರುವ ದೃಶ್ಯ. ಮಠದ ಆವರಣದಲ್ಲಿ ಗದ್ದಲ, ಗಲಾಟೆ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ. ಹೌದು, ಟ್ರಸ್ಟ್ ಮತ್ತು ಆಡಳಿತ ಮಂಡಳಿ ನಡುವೆ ಲೆಕ್ಕಾಚಾರ ವಿಚಾರದಲ್ಲಿ ಹಲವು ತಿಂಗಳುಗಳಿಂದಲೂ ಗಲಾಟೆ ನಡೆಯುತ್ತಲೇ ಇತ್ತು. ಲೆಕ್ಕ ಕೊಡಿ ಚಳುವಳಿ ಟ್ರಸ್ಟ್ ವಿರುದ್ಧ ಹೋರಾಟ ಮಾಡುತ್ತಲೇ ಬಂದಿದ್ರು. ಇದಕ್ಕೆ ಕಾರಣ ವಚನಾನಂದ ಸ್ವಾಮೀಜಿ ಅಂತ ಧರ್ಮದರ್ಶಿಗಳು ಶ್ರೀಗಳನ್ನೇ ಪದಚ್ಯುತಿಗೊಳಿಸಿದ್ರು. ಈ ಬೆಳವಣಿಗೆ ನಂತರ 3 ಧರ್ಮದರ್ಶಿಗಳನ್ನ ರಾಜ್ಯ ಪಂಚಮಸಾಲಿ ಸಮಾಜದ ಸಂಘ ಉಚ್ಚಾಟನೆ ಮಾಡಿತು. ಈ ನಡುವೆ ಮಠದ ಆವರಣದಲ್ಲಿ ನಾವು ಲೆಕ್ಕ ನೀಡ್ತೇವೆ ಅಂತ ಟ್ರಸ್ಟ್ ಸಭೆ ನಡೆಸಲು ಮುಂದಾಗಿತ್ತು. ತರಾತುರಿಯಲ್ಲಿ 18 ವರ್ಷಗಳ ಲೆಕ್ಕವನ್ನ ನೀಡಿದ್ರೆ ನಾವು ಒಪ್ಪೋದಿಲ್ಲ, ದಾಖಲೆ ಸಹಿತ ಸಂಪೂರ್ಣ ಮಾಹಿತಿಯೊಂದಿಗೆ ಲೆಕ್ಕ ನೀಡಬೇಕು ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಲೆಕ್ಕ ನೀಡಲು ಬಂದ ಧರ್ಮದರ್ಶಿಗಳ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಡಿಟ್ ಮಾಡಿದ ಕೃಷ್ಣನ ಲೆಕ್ಕ ಬೇಡ, ನಮಗೆ ರಾಮನ ಲೆಕ್ಕ ಬೇಕು ಅಂತ ವಚನಾನಂದ ಸ್ವಾಮೀಜಿ ತಿಳಿಸಿದ್ರು. ಇದು ಪಂಚಮಸಾಲಿ ಸಮುದಾಯ ಜಾಗೃತದ ದಿನ. ಇದು ಕಳ್ಳರಾಗಿ ಬಂದು ಪೊಲೀಸ್ ಸಪೋರ್ಟ್ ತೊಗೊಂಡು ಪೊಲೀಸ್ ರಕ್ಷಣೆಯಲ್ಲಿ ಬಂದು ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರು. ಇದನ್ನು ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ಪರಮೇಶ್ ಗೌಡ್ರು ಹೊಳಸಿರಿಗೇರಿಯವರು, ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ. ಅದೆಲ್ಲದರ ಲೆಕ್ಕ ಕೊಡಬೇಕಲ್ವಾ? ತರಾತುರಿಲಿ ಬಂದು ತಾವು ಮೊಸರು ತಿಂದು ಇನ್ನೂರು ಮುಖ ವರ್ಷಕ್ಕೆ ಹೊಂಟಿದ್ರು ಅವರು. ಈ ಗಲಾಟೆ ಮತ್ತು ವಿರೋಧ ಮಧ್ಯೆ ಲೆಕ್ಕ ನೀಡಿದ ಧರ್ಮದರ್ಶಿ ಬಿಸಿ ಉಮಾಪತಿ 2008ರಿಂದ 2026ರವರೆಗಿನ ಲೆಕ್ಕ ಮಂಡನೆ ಮಾಡಿ ಇದುವರೆಗೂ ಸರ್ಕಾರದ ಅನುದಾನ ಸೇರಿ 27,61,51,518 ರೂಪಾಯಿ ಜಮಾ ಆಗಿದೆ ಅಂತ ಹೇಳಿದ್ರು. ಪ್ರತಿ ವರ್ಷ ನಾವು ಸರ್ಕಾರಕ್ಕೆ ಲೆಕ್ಕ ಕೊಡ್ತಿದ್ದೀವಿ. ಪ್ರತಿ ತಿಂಗಳು ಟ್ರಸ್ಟಿಗಳ ಸಭೆಯಲ್ಲಿ ಲೆಕ್ಕ ಕೊಡ್ತೀವಿ. ಲಿಂಗಾಯತ ಪಂಚಮಸಾಲಿ ಸಂಘ ಸಹಕಾರ ಸಂಘದಡಿ ಎಲ್ಲ ಮಾಹಿತಿ ಇದೆ ಅಂತ ಬಿಸಿ ಉಮಾಪತಿ ತಿಳಿಸಿದ್ರು. ನಮ್ಮ ಒಂದು ಏನು ಸಮಾಜಕ್ಕೆ ಸರ್ಕಾರದಿಂದ ಮತ್ತು ಸಮಾಜ ಬಾಂಧವರಿಂದ ಒಟ್ಟು 27,61,57,718 ರೂಪಾಯಿ ಜಮಾ ಆಗಿದೆ. ಸರ್ಕಾರದಿಂದ ಮತ್ತು ಭಕ್ತರಿಂದ, ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ಇನ್ನು ಲೆಕ್ಕ ನೀಡಲು ಬಂದಂತ ವೇಳೆ ಭಕ್ತರ ನಡುವೆ ಗಲಾಟೆ ಕೂಡ ಆಯಿತು. ಟ್ರಸ್ಟ್ ಬೆಂಬಲಿಗರು ಮತ್ತು ಆಡಳಿತ ಮಂಡಳಿ ನಡುವೆ ವಾಗ್ವಾದ ನಡೆಯಿತು. ಕೊನೆಗೆ ಇದೇ ವಿಚಾರ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಟ್ರಸ್ಟ್ ನೀಡಿದ ಲೆಕ್ಕ ಸರಿ ಇಲ್ಲ ಅಂತ ಆರೋಪ ಮಾಡಿದ್ದು, ನಾವು ಕೊಟ್ಟ ಲೆಕ್ಕ ಸರಿ ಇದೆ ಅಂತ ಧರ್ಮದರ್ಶಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಹರಪೀಠದ ಲೆಕ್ಕಾಚಾರ ವಿಚಾರ ಬಗೆಹರಿಯದೆ 2 ಬಣದ ಜಗಳ ಬೂದಿ ಮುಚ್ಚಿದ ಕೆಂಡದಂತಿದೆ. ಕಲ್ಲೇಶ್, ಜಿ ಕನ್ನಡ ನ್ಯೂಸ್, ದಾವಣಗೆರೆ.